ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಸರ್ ವಾಪಸ್ ನಿಮಗೆ ಬರ್ತೀನಿ. ಕಶ್ಯಪ್ ಸರ್, ಸಿಂಪಲ್ ಪ್ರಶ್ನೆ. 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, GST ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು GST ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, DK ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ, ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ ಹೇಳಿ ಅವ್ರಿಗೆ. ಹಾಗಾಗಿ ಇದು GST ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಸರ್ ವಾಪಸ್ ನಿಮಗೆ ಬರ್ತೀನಿ. ಕಶ್ಯಪ್ ಸರ್, ಸಿಂಪಲ್ ಪ್ರಶ್ನೆ. 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, GST ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು GST ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, DK ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ, ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ ಹೇಳಿ ಅವ್ರಿಗೆ. ಹಾಗಾಗಿ ಇದು GST ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಸರ್ ವಾಪಸ್ ನಿಮಗೆ ಬರ್ತೀನಿ. ಕಶ್ಯಪ್ ಸರ್, ಸಿಂಪಲ್ ಪ್ರಶ್ನೆ. 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, GST ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು GST ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, DK ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ, ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ ಹೇಳಿ ಅವ್ರಿಗೆ. ಹಾಗಾಗಿ ಇದು GST ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಸರ್ ವಾಪಸ್ ನಿಮಗೆ ಬರ್ತೀನಿ. ಕಶ್ಯಪ್ ಸರ್, ಸಿಂಪಲ್ ಪ್ರಶ್ನೆ. 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, GST ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು GST ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, DK ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ, ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ ಹೇಳಿ ಅವ್ರಿಗೆ. ಹಾಗಾಗಿ ಇದು GST ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಸರ್ ವಾಪಸ್ ನಿಮಗೆ ಬರ್ತೀನಿ. ಕಶ್ಯಪ್ ಸರ್, ಸಿಂಪಲ್ ಪ್ರಶ್ನೆ. 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, GST ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು GST ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, DK ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ, ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ ಹೇಳಿ ಅವ್ರಿಗೆ. ಹಾಗಾಗಿ ಇದು GST ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಸರ್ ವಾಪಸ್ ನಿಮಗೆ ಬರ್ತೀನಿ. ಕಶ್ಯಪ್ ಸರ್, ಸಿಂಪಲ್ ಪ್ರಶ್ನೆ. 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, GST ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು GST ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, DK ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ, ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ ಹೇಳಿ ಅವ್ರಿಗೆ. ಹಾಗಾಗಿ ಇದು GST ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಸರ್ ವಾಪಸ್ ನಿಮಗೆ ಬರ್ತೀನಿ. ಕಶ್ಯಪ್ ಸರ್, ಸಿಂಪಲ್ ಪ್ರಶ್ನೆ. 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, GST ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು GST ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, DK ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ, ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ ಹೇಳಿ ಅವ್ರಿಗೆ. ಹಾಗಾಗಿ ಇದು GST ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಸರ್ ವಾಪಸ್ ನಿಮಗೆ ಬರ್ತೀನಿ. ಕಶ್ಯಪ್ ಸರ್, ಸಿಂಪಲ್ ಪ್ರಶ್ನೆ. 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, GST ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು GST ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ.
ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, ಡಿ ಕೆ ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ಕೆ ಹೇಳಿ ಅವ್ರಿಗೆ. ಹಾಗಾಗಿ ಇದು ಜಿಎಸ್ಟಿ ಇದು ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಜೀವನ ಸರ್. ವಾಪಸ್ ನಿಮಗೆ ಬರ್ತೀನಿ ಕಶ್ಯಪ್ ಸರ್. ಸಿಂಪಲ್ ಪ್ರಶ್ನೆ, 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು ಜಿಎಸ್ಟಿ ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, ಡಿ ಕೆ ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ಕೆ ಹೇಳಿ ಅವ್ರಿಗೆ. ಹಾಗಾಗಿ ಇದು ಜಿಎಸ್ಟಿ ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ಇದು ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಜೀವನ ಸರ್. ವಾಪಸ್ ನಿಮಗೆ ಬರ್ತೀನಿ ಕಶ್ಯಪ್ ಸರ್. ಸಿಂಪಲ್ ಪ್ರಶ್ನೆ, 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು ಜಿಎಸ್ಟಿ ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, ಡಿ ಕೆ ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ಕೆ ಹೇಳಿ ಅವ್ರಿಗೆ. ಹಾಗಾಗಿ ಇದು ಜಿಎಸ್ಟಿ ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ಇದು ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಜೀವನ ಸರ್. ವಾಪಸ್ ನಿಮಗೆ ಬರ್ತೀನಿ ಕಶ್ಯಪ್ ಸರ್. ಸಿಂಪಲ್ ಪ್ರಶ್ನೆ, 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು ಜಿಎಸ್ಟಿ ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, ಡಿ ಕೆ ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ಕೆ ಹೇಳಿ ಅವ್ರಿಗೆ. ಹಾಗಾಗಿ ಇದು ಜಿಎಸ್ಟಿ ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ಇದು ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಜೀವನ ಸರ್. ವಾಪಸ್ ನಿಮಗೆ ಬರ್ತೀನಿ ಕಶ್ಯಪ್ ಸರ್. ಸಿಂಪಲ್ ಪ್ರಶ್ನೆ, 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು ಜಿಎಸ್ಟಿ ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, ಡಿ ಕೆ ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ಕೆ ಹೇಳಿ ಅವ್ರಿಗೆ. ಹಾಗಾಗಿ ಇದು ಜಿಎಸ್ಟಿ ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ. ಇದು ದಮ್ಮು ತಾಕತ್ತಿನ ಪ್ರಶ್ನೆ ಅಲ್ಲ ಸರ್, ಬಡ ವ್ಯಾಪಾರಿಗಳ ಜೀವನ ಸರ್. ವಾಪಸ್ ನಿಮಗೆ ಬರ್ತೀನಿ ಕಶ್ಯಪ್ ಸರ್. ಸಿಂಪಲ್ ಪ್ರಶ್ನೆ, 2.5 ವರ್ಷ ಇಲ್ದಿದ್ದು ಈಗ ಏಕಾಏಕಿ ಟ್ಯಾಕ್ಸ್ ಕೊಡಿ ಅಂತ ಹೇಳಿ ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನು? ಈಗ ಯಾಕೆ ಟೈಮಿಂಗ್ ನೋಡಿ, ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಹೇಳಿದ್ದಾರೆ, ಯಾರ್ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಇದ್ದಾರೆ ಅವ್ರನ್ನ ನೀವು ಜಿಎಸ್ಟಿ ಒಳಗಡೆ ತರಬೇಕು ಅಂತ ಹೇಳಿದ್ದಾರೆ. ಇದು ಮಾಡಿರುವುದು ಕೇಂದ್ರ ಸರ್ಕಾರ. ಇದನ್ನ ಮಾಡಿರೋದು ಸಿದ್ದರಾಮಯ್ಯ ಅವರಲ್ಲ, ಡಿ ಕೆ ಶಿವಕುಮಾರ್ ಅವರಲ್ಲ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ದಯವಿಟ್ಟು ಸ್ವಲ್ಪ ಮಾಹಿತಿ ಇಟ್ಕೊಂಡು ಮಾತಾಡಕ್ಕೆ ಹೇಳಿ ಅವ್ರಿಗೆ. ಹಾಗಾಗಿ ಇದು ಜಿಎಸ್ಟಿ ಆಂಬಿಟ್ ಅಲ್ಲಿ ಇವರೆಲ್ಲ ಬರ್ತಾರೆ.